ಇಂದು ದಾಖಲೆಯ 16ನೇ ಬಜೆಟ್ ಮಂಡನೆ ಮಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಕಾಬಿಟ್ಟಿ ಹಣ ವಸೂಲಿ ಮಾಡುತ್ತಿರುವ ಮಲ್ಟಿಪ್ಲೆಕ್ಸ್ಗಳಿಗೆ ಬ್ರೇಕ್ ಹಾಕಿದ್ದಾರೆ. ಏಕರೂಪ ದರದ ನೀತಿಯನ್ನು ಜಾರಿಗೆ ತರುವುದಾಗಿ ಘೋಷಣೆ ಮಾಡಿದ್ದಾರೆ. ಸಿಂಗಲ್ ಸ್ಕ್ರೀನ್ ಮತ್ತು ಮಲ್ಟಿಪ್ಲೆಕ್ಸ್ಗಳಿಗೆ ಟಿಕೆಟ್ ದರದಲ್ಲಿ ಭಾರಿ ವ್ಯತ್ಯಾಸವಿದೆ. ಚಿತ್ರಮಂದಿರಗಳಿಗೆ ಹೋಲಿಸಿದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಿದ್ದಾರೆ. ಅಲ್ಲದೆ ಪಾಪ್ಕಾರ್ನ್ಗಳಿಗೂ ಕೂಡ 3 ಪಟ್ಟು ಹಣವನ್ನು ವಸೂಲಿ ಮಾಡ್ತಿದ್ದಾರೆ. ಇದೀಗ ಬಜೆಟ್ನಲ್ಲಿ ಏಕರೂಪ ದರ ನಿಗದಿ ಘೋಷಿಸಲಾಗಿದ್ದು, ಚಿತ್ರಮಂದಿರದಲ್ಲಿರುವ ಬೆಲೆಯೇ ಮಲ್ಟಿಪ್ಲೆಕ್ಸ್ನಲ್ಲಿ ಇರಲಿದೆ. ಇದರಿಂದ ಹಣವನ್ನು ಲೂಟಿಗೆ ಕಡಿವಾಣ ಬೀಳ್ತಾ ಇದೆ. ಪರಭಾಷೆ ಸಿನಿಮಾಗಳು ಬಂದ್ರೆ ಮಲ್ಟಿಪ್ಲೆಕ್ಸ್ನ ಜನರಿಂದ ದೊಡ್ಡ ಮಟ್ಟದ ಹಣವನ್ನು ಲೂಟಿ ಮಾಡ್ತಿದ್ದಾರೆ. ಬಜೆಟ್ ಮಂಡನೆಗೂ ಮುನ್ನ ನಡೆದ ಪರಿಷತ್ತು ಕಲಾಪದಲ್ಲೂ ಸಹ ಏಕರೂಪ ದರದ ಬಗ್ಗೆ ಎಂಎಲ್ಸಿ ಗೋವಿಂದರಾಜು ಪ್ರಸ್ತಾಪನೆ ಮಾಡಿದ್ರು. ಕನ್ನಡ ಭಾಷೆಗೆ ಒಂದು ದರವಾದರೆ ಪರಭಾಷೆ ಸಿನಿಮಾಗಳಿಗೆ ಇನ್ನೊಂದು ದರ ನಿಗದಿ ಮಾಡ್ತಿದ್ದಾರೆ ಎಂದು ಹೇಳಿದ್ರು. ಇದರ ಬಗ್ಗೆ ಗಮನ ಹರಿಸುವುದಕ್ಕಾಗಿ ಸರ್ಕಾರ ಹೇಳಿತ್ತು. ಇದೀಗ ಬಜೆಟ್ನಲ್ಲಿ ಏಕರೂಪ ದರ ನಿಗದಿ ಘೋಷಿಸಲಾಗಿದ್ದು, 200 ರೂಪಾಯಿ ದರ ನಿಗದಿ ಮಾಡಿ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಇನ್ನು ಸಿನಿಮಾ ಕ್ಷೇತ್ರವನ್ನು ಸಿನಿಮಾ ಮಾಧ್ಯಮ ಎಂದು ಪರಿಗಣಿಸಿ ಕೈಗಾರಿಕಾ ನೀತಿಯಡಿ ತರಲು ಸರ್ಕಾರ ನಿರ್ಧಾರ ಮಾಡಿದೆ. ಕನ್ನಡ ಸಿನಿಮಾಗಳಿಗಾಗಿಯೇ ಪ್ರತ್ಯೇಕ OTT ವೇದಿಕೆ ಸೃಷ್ಟಿಸಲು ಬಜೆಟ್ ಪ್ರಸ್ತಾಪಿಸಿದೆ.